ನಜರ್ ಅಂತ ಹೇಳ್ತಾರೆ. ಎಂತ ರಿಪೇರ, ಏನ್ ಖರ್ಚ, ಫ್ರಸ್ಟ್ರೇಟ್ಸ್ ಆಗ್ತದೆ, ಬೇಜಾರ್ಸ್ ಆಗ್ತದೆ. ಏನಿಲ್ಲ, ಜಸ್ಟ್ ಬ್ಯಾಡ್ ಲಕ್ ಅಂತ ಹೇಳ್ಬೇಕು ಅಷ್ಟೇ ಅಲ್ಲ, ಬೇರೆ ಎಂತ ಹೇಳ್ಬೇಕಾಗ್ತದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲಿದ್ದೀನಿ? ಬೆಳಿಗ್ಗೆ ಎದ್ದು ನಾವು ಹೊರಟಿದ್ದೇವೆ ಒಂದು ಶೂಟ್ ಮಾಡಲಿಕ್ಕೆ. ಬೇಸಿಕಲಿ ಔಟ್ಡೋರ್ ಶೂಟ್ ಮಾಡಬೇಕಿತ್ತು, ನಮ್ಮದು ಫಿಟ್ನೆಸ್ ಕಾಂಟೆಂಟ್. ಇದೊಂದು ಕ್ರೇಜಿ ಲೊಕೇಶನ್ಗೆ ಹೋಗ್ತಿದ್ದೇವೆ ಬೆಂಗಳೂರಿಂದ ಹೊರಗೆ. ಸೊ ಹಾಗೆ ಅರ್ಲಿ ಮಾರ್ನಿಂಗ್ ಹೊರಟು ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಂದು ಔಟ್ಫಿಟ್ ಚೆಕ್ ನೋಡಿ ಹೇಗಿದೆ ಅಂತ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ಅದ್ರ ಜೊತೆ ಈ ಶೂ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಟೀಮು ಎಲ್ಲ ಸೇರಿ ಹೊರಟಿದ್ದೀವಿ. ಬೆಳಿಗ್ಗೆ ಮನೆಯಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂತ ಗಡಿಬಿಡಿಯಲ್ಲಿ ಹೊರಟದು. ನಿಮಗೆ ಸಹ ಗೊತ್ತು, ಕಾರ್ ತೊಗೊಂಡಿದ್ದೇವೆ. ಸೊ ಕಾರಲ್ಲಿ ಡ್ರೈವ್ ಸಹ ಆಗ್ತದೆ, ಔಟ್ಡೋರ್ ಶೂಟ್ಸ್ ಆಗ್ತದೆ ಅಂತ ಹೊರಡ್ತಾ ಇರೋದು. ಇಲ್ಲಿಂದ ನಾವೀಗ ಹೊರಟು ಒಂದು 200-250 ಕಿಲೋಮೀಟ್ರ್ ಹೋಗಬೇಕು ದೂರ. ಸೊ ಈಗ ಫಸ್ಟ್ ಆನ್ ದ ವೇ ಟೀ ಕಾಫಿ ಏನಾದರೂ ಕುಡಿದು ಅದಾದಮೇಲೆ ಆನ್ ದ ವೇ ಹಾಗೆ ಹೋಗೋಣ. ಅದಾದಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ತುಂಬ ಜನ ಪ್ರೀತಿ ತೋರಿಸಿದ್ರಿ ಕಾರ್ ತೊಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎನಿವೇಸ್, ಗಮ್ಮತ್ತು ಮಾಡೋಣ, ಲೆಟ್ಸ್ ಗೋ. ಆ್ಯಂಡ್ ನೀವು ಒಂದು ಸತಿ ವ್ಯೂವನ್ನು ನೋಡಿ, ಕ್ರೇಜಿ ಇದೆ ಸ್ನೇಹಿತರೆ, ಕ್ರೇಜಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸ್ನೇಹಿತರೆ, ಸೊ ನಿಲ್ಲಿಸಿದ್ದೀವಿ ಈಗ. ಹೋಗ್ತಾ ಬ್ರೇಕ್ಫಾಸ್ಟ್ ಟೈಮ್, ಹಶ್ವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೊಂದು ಬ್ಲ್ಯಾಕ್ ಕಾಫಿ ಸಹ ಕುಡಿಬೇಕಿತ್ತು. ಸೊ ಅಮರ್ ಹೋಗಿ ಆರ್ಡರ್ ಮಾಡ್ತಾಯಿದ್ದೆ. ನನ್ನ ಬಾಯ್ಸಿಗೆ ಸಹ ಹಶ್ವಾಗ್ತಾಗಿ ನಿಲ್ಲಿಸಿದ್ದೀವಿ. ಹಾಗೆ ಸನ್ರೈಸ್ ಆಗಿದೆ. ಹಾಂ, ನೀವು ಡಿಫೆಂಡರ್ ಮತ್ತು BMW ಲಾಗ್ ಹಾಕಿದ್ದೀರಲ್ಲ? ಹೌದು. ಸೊ BMW ತೆಗಿಲಿಕ್ಕೆ ಏನು ಕಾರಣ? ಲೈಕ್ ತುಂಬ ಜನ ಕಮೆಂಟ್ ಹಾಕಿದ್ರಲ್ಲ, ಡಿಫೆಂಡರ್. ಇದಾ? ಈ ಕ್ವೆಶನ್ ನಂಗೆ ಆನ್ಸರ್ ಮಾಡಬೇಕಿತ್ತಲ್ಲ, ಒಳ್ಳೇದಾಯ್ತು ನೀನು ಇಲ್ಲಿ ಬಂದು ಕೇಳಿರೋದು. ಸೊ ಸ್ನೇಹಿತರೆ, ಕಮಿಂಗ್ ಬ್ಯಾಕ್, ನಾನು ಕ್ರೇಜಿ ಇದ್ದು. ಸೊ ಡಿಫೆಂಡರ್ ತೊಗೊಳ್ಬೇಕಂದ್ರೆ ಡಿಸೈಡ್ ಆಗಿದೆ, ನೆಕ್ಸ್ಟ್ ಕಾರ್ ಡಿಫೆಂಡರ್ ತೊಗೊಳ್ಬೇಕಂತ. ಸೊ ಈಗ ನನ್ನ ಪರ್ಸ್ನಾಲಿಟಿ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನನಗೆ ಜಾಸ್ತಿ ಪವರಲ್ಲಿ ಡ್ರೈವ್ ಮಾಡಿ ಝುಯ್ ಅಂತ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಅವ್ರ ಪವರ್ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ, ಆಯಿತಾ? ನಾನು ಹೇಗೆಂದ್ರೆ ಸ್ಮೂತ್ ಡ್ರೈವರ್, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು. ಅದು ಅದಕ್ಕೆ ನಾನು ಫಸ್ಟಿಗೆ ಮರ್ಸಿಡೀಸ್ ತೊಗೊಂಡದ್ದು. ಮತ್ತು ಜಾಸ್ತಿ ನಾನು ಡ್ರೈವ್ ಮಾಡಲಿಕ್ಕೆ ಇಷ್ಟಪಡಲ್ಲ, ಹಿಂದೆ ಕೂರೋದು. ಆದರೂ ಸಹ ನಾನು ಡಿಫೆಂಡರ್ ಇದು ಹೋದೆ ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ಅಲ್ಲ, ಡಿಫೆಂಡರ್ ಮುಂಚೆ BMW ಹೋದೆ. BMW ಡ್ರೈವ್ ಮಾಡಿದೆ. ನನ್ನ ಬಜೆಟಲ್ಲಿ ಯಾವುದಿತ್ತು ಅದು 5 ಸೀರೀಸ್ ಇದು. ಸೊ ಡ್ರೈವ್ ಮಾಡಿದೆ, ಭಾರಿ ಖುಷಿ ಆಯ್ತು ನನಗೆ, ಸ್ಮೂತ್ ಎಕ್ಸ್ಪೀರಿಯನ್ಸ್. ಸೆಕೆಂಡ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇಂಟೀರಿಯರ್. ಐ ಆಮ್ ಇಂಟೀರಿಯರ್ ಪರ್ಸನ್. ನೀವು ನನ್ನ ಮನೆ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಂಟೀರಿಯರ್ ನನಗೆ ಚೆಂದ ಇರಬೇಕು. ಸೊ ನಾನು ಡ್ರೈವ್ ಮಾಡಿದ ಖುಷಿ, ಔಟ್ ಆಫ್ 10 9 ಕೊಟ್ಟೆ. ಅದಾದ್ಮೇಲೆ ಡಿಫೆಂಡರ್ಸ್ ಇತ್ತು ಮೈಂಡಲ್ಲಿ, ಇದಿರಲಿ ಡಿಫೆಂಡರ್ ಅಂತ ಡಿಫೆಂಡರ್ ಹೋಗಿ ಡ್ರೈವ್ ಮಾಡಿದೆ. ಆನೆಸ್ಟಾಗಿ ಹೇಳ್ತೀನಿ ಸ್ನೇಹಿತರೆ, ಡಿಫೆಂಡರ್ ಉಂಟಲ್ಲ, ನನಗೆ ಮೇಲೊಂದು ಆನೆ ಥರ ಕೂತಾಗಾಯಿತು, ಪವರ್ ಇತ್ತು. ಬಟ್ ಇಂಟೀರಿಯರ್ ನನಗೆ ಔಟ್ ಆಫ್ 10 5 ನನಗೆ ಖುಷಿನೇ ಆಗಿಲ್ಲ. ಎರಡನೇದು ಡ್ರೈವ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಸ್ವಲ್ಪ ಗುರ್ರ್ ಅಂತ ಇತ್ತು, ಸ್ಮೂತ್ ಇರಲಿಲ್ಲ. ಅರ್ಥ ಆಯ್ತಾ? ಬೇಸಿಕಲಿ ನಾನು ಕ್ಲಾಸಾ ಮಾಸಾ ಅಂತ ಹೇಳಿದೆ. ಕ್ಲಾಸಾ ಮಾಸ್ಗಿಂತ ಜಾಸ್ತಿ ದ ಎಕ್ಸ್ಪೀರಿಯನ್ಸ್ ವಾಸ್ ನಾಟ್ ಗುಡ್. ನೀನು ನೀನು ಯಾಕೆ ಅಲ್ಲಿರು, ನೀನಲ್ಲ ಕೇಳಿದ್ದು, ನೋಡಿ ಎಸ್ಕೇಪ್ ಆಗಿ ನಿಂತಿದ್ದಾನೆ. ಸೊ ಕ್ಲಾಸ್ ಮಾಸ್ ಬಗ್ಗೆ ವಿಷಯನೇ ಅಲ್ಲ, ದ ಡ್ರೈವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಪರ್ಸನ್ ಐ ಆ್ಯಮ್ ಅಲ್ಲ. ನಾನು ಪರ್ಸನ್ ಅಲ್ಲ, ನಾನು ಸ್ಮೂತ್ ಪರ್ಸನ್. ಸೊ ಅದಕ್ಕೆ ನನಗೆ ಇದು ಮ್ಯಾಚ್ ಆಯಿತು ಅಂತ ಅನಿಸಿತು. ಪ್ರಾಬಬ್ಲಿ ನೋಡೋಣ, ಮುಂದೆ ಹೋಗ್ತಾ ಸ್ವಲ್ಪ ದೊಡ್ಡ ಕಾರ್ ಪವರಿಗೆ ಬೇರೆ ಏನಾದ್ರು ಸರ್ಪ್ರೈಸ್ ಬರ್ತದಾ ಅಂತ ಮುಂದೆ ಹೋಗ್ತಾ, ಗೊತ್ತಿಲ್ಲ, ಇನ್ ಲೈನ್ ಇದೆ. ಅದು ಬಿಟ್ಟರೆ ದಟ್ ಈಸ್ ದ ರೀಸನ್. ಡ್ರೈವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟೀರಿಯರ್ ವಾಸ್ ದ ಮೇನ್ ರೀಸನ್. ಮತ್ತು ಅಷ್ಟೇ, ಪ್ರಾಬಬ್ಲಿ ಮುಂದೆ ಹೋಗ್ತಾ ಏನಾಗುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ ದ ಆನ್ಸರ್, ಗೊತ್ತಾಯ್ತಲ್ಲ? ಸೊ ಎನಿವೇಸ್, ಈಗ ಸ್ವಲ್ಪ ಚಹಾ ಕಾಫಿ ಕುಡಿದು ಮುಂದುವರ್ಸೋಣ, ಬನ್ನಿ. ಹೀಗೆ ಸಹ ವ್ಲಾಗ್ ಮಾಡ್ಬೋದಲ್ಲ ಫಾರಿನಲ್ಲಿ. ಹೀಗೆ ಸ್ನೇಹಿತರೆ, ಎಲ್ಲಿ ನೋಡಿದ್ರೆ ಜನ ಕ್ಯಾಮ್ರಾ. ನಾನಿಲ್ಲಿ ಎಲ್ಲಿಯಾದ್ರೂ ಕ್ಯಾಮ್ರಾ ತೊಗೊಂಡು ಹೋದ್ರೆ ದೊಡ್ಡ ಜನರಾಗೆ ಅಲ್ಲ, ಹೀಗೆ ಕ್ಯಾಮ್ರಾ ತೊಗೊಂಡು ಹೋದ್ರೆ ಸಹ ಕ್ಯಾಮ್ರಾ ಯಾಕೆ ಅದು ಇದು ಅಂತ ಹೇಳ್ತಾರೆ. ಹಾಗೆ ನೀವು ಹೀಗೆ ಮಾಡಿದರೆ ಹೇಗೆ? ನೀವು ಸಪೋರ್ಟ್ ಮಾಡಿದರೆ ಅಲ್ಲ ನಾವು ಕ್ಯಾಮ್ರಾ ತೊಗೊಂಡು ಒಳ್ಳೆ ಕ್ವಾಲಿಟಿ ವ್ಲಾಗ್ ಮಾಡ್ಬೋದು. ಹಾಗಂತ ನಾವು ಫಾರಿನ್ ಕಂಟ್ರಿ ಹೋಗಿ ವ್ಲಾಗ್ ಮಾಡಬೇಕಾಗತ್ತೆ. ಬೈ ದ ವೇ, ನಾನು ಯಾಕೆ ಕೇಳ್ತಿರೋದಂದರೆ, ನನಗೆ ಹೇಳಿ ನೀವು ಯಾವ ಫಾರಿನ್ ಕಂಟ್ರಿ ಹೋಗಲಿ ಅಂತ ಕಮೆಂಟ್ ಮಾಡಿ ಹೇಳಿ. ಆ ಕಂಟ್ರಿಗೆ ಹೋಗಿ ನಾನು ವ್ಲಾಗ್ ಮಾಡ್ತೇನೆ. US ಅಂತ ಹೇಳ್ಬೇಡಿ, ಅಲ್ಲಿ ವೀಸಾ ಸಿಗಲ್ಲ. ಬೇರೆ ಯಾವುದಾದ್ರೂ ಏಷ್ಯಾದಲ್ಲಿ ಹೇಳಿ, ಫಸ್ಟ್ ಏಷ್ಯಾದಲ್ಲಿ ಸುತ್ತಾಡ, ಓಕೆನಾ? ಜಾಸ್ತಿ ಬ್ಲ್ಯಾಕ್ ಕಾಫಿ ಕುಡಿಬೇಡಿ. ನನಗೆ ಗೊತ್ತು, ರಾತ್ರಿ ಹೊರಗೆ ತಿನ್ಲಿಕ್ಕೆ ಇರ್ತದೆ, ಯಾಕಂದ್ರೆ ನಾವು ಶೂಟಿಗೆ ಹೋಗ್ತಿದ್ದೇವೆ, ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ. ಅದಕ್ಕೆ ಈಗ ಕ್ಯಾಲೋರೀಸ್ ಸೇವ್ ಮಾಡ್ತಾ ಇದ್ದೇನೆ. ಹೀಗೆ ಮಾಡಿದರೆ ನೀವು ಹೊರಗಡೆ ತಿಂದು ಸಹ ಫಿಟ್ ಆಗಿರ್ಬೋದು.
ಅದು ಬಿಟ್ಟು ಈಗ ಸರ್ರಿ ವೀಡಿಯೋಸ್ ನೋಡಿ ಆಸೆ ಆಗುತ್ತೆ, ಸರ್ರಿ ಮಸಾಲೆ ದೋಸೆ, ತುಪ್ಪ ದೋಸೆ, ಉಪ್ಪಿಟ್ಟೆಲ್ಲ ತಿಂದುಬಿಟ್ರೆ ಈಗಲೇ 2000 ಕ್ಯಾಲೋರೀಸ್ ಆಗುತ್ತೆ. ಮತ್ತು ರಾತ್ರಿ ಇವರು ತಿನ್ನುವಾಗ ಇವ್ರ ಜೊತೆ ಇನ್ನೂ ತಿಂದುಬಿಟ್ರೆ ಇನ್ನು 2000 ಕ್ಯಾಲೋರೀಸ್ ಆಗುತ್ತೆ. ಮತ್ತು ಕಷ್ಟಪಟ್ಟಿರೋದೆಲ್ಲ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ. ಸ್ವಲ್ಪ ಟೇಸ್ಟ್ ಸಹ ಸಿಗಬೇಕು, ಸ್ವಲ್ಪ ಹೆಲ್ತ್ನ ಮೇಲೆ ಸಹ ಕಾನ್ಸಂಟ್ರೇಟ್ ಮಾಡಬೇಕು, ಫಿಟ್ನೆಸ್ ಮೇಲೆ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ಕರೆಕ್ಟ್ ಅಲ್ಲ? BMW ಬೆಂಜ್ ಇರೋದು ಯಾರು ಸಹ ತೊಗೊಳ್ಬೋದು. ಇಮ್ಯಾಜಿನ್ ಮಾಡಿ, 6 ಪ್ಯಾಕ್ಸ್ ಜೊತೆ BMW ಬೆಂಜ್ ಇದ್ರೆ ಎಷ್ಟು ಪವರ್ ಇರ್ಬೋದು ಅಲ್ಲ? ನಿಮಗೆ ಸಹ ಅದನ್ನು ಅಚೀವ್ ಮಾಡಬೇಕು. ನಿಮ್ಮ ಹತ್ರ ಇದೆ, ಬಿಸ್ನೆಸ್ ಇದೆ, ಎಲ್ಲ ಇದೆ, ಕೆಲಸ ಮಾಡ್ತಿದ್ದೀರಾ, ಬಟ್ ಫಿಸಿಕ್ ಇಲ್ಲ. ಅದೊಂದು ಆ್ಯಡ್ ಮಾಡಿಬಿಟ್ರೆ ನೀವು ಇಲ್ಲಿಂದ ಎಲ್ಲಿ ಹೋಗ್ತೀರಾ. ಅಕಸ್ಮಾತ್ ನಿಮಗೆ ಸಹ ಅದು ಮಾಡಬೇಕು, ಪ್ರೊಫೆಷ್ನಲ್ ಬೇಕು ಅಂದರೆ ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿದೆ, ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿ. ನೀವು ಇದೇ ಥರ ಫಿಟ್ ಫಿಸಿಕ್ನ ಅಚೀವ್ ಮಾಡ್ಬೋದು. ನೋಡಿ ನಮ್ಮ ಕ್ಲೈಂಟ್ಸ್ ಇದೆಲ್ಲ ಆಗ್ತಾ ಇದ್ದೀನಿ ಟ್ರಾನ್ಸ್ಫಾರ್ಮೇಷನ್ ಇದೇ ಥರನೇ. ಅರ್ಥ ಆಯ್ತಲ್ಲ? ಸೊ ಈಗ ಕಾಫಿ ಕುಡಿತೀನಿ, ಮತ್ತೆ ಸಿಗ್ತೀನಿ. ಬಾಯ್. ಎಸ್ ಹಾಂ ತಗೋ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಸೊ ಸ್ನೇಹಿತರೇ, ಔಟ್ಡೋರ್ ಶೂಟಿಗೆ ಹೋಗಿದ್ವಿ, ನೀವು ನೋಡಿದ್ರಿ. ಶೂಟ್ ಎಲ್ಲ ಮಾಡಿ ಆಯಿತು, ಸುಸ್ತಾಗಿದೆ. ಈಗ ನೈಟು ಗೋಯಿಂಗ್ ಬ್ಯಾಕ್ ಹೋಮ್. ಹೋಗೋ ಮುಂಚೆ ಊಟಕ್ಕೆ ನಿಲ್ಲೋಣ ಅಂತ ನಿಲ್ಲಿಸಿದ್ದೇವೆ. ಸೊ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಎಲ್ಲ ತಿಂದ್ಕೊಂಡು ಹೊರಡೋಣ. ಓಕೆನಾ? ಔಟ್ಡೋರ್ ಶೂಟ್ ಇತ್ತು, ಶರ್ಟ್ಲೆಸ್ ಶೂಟ್ ಎಲ್ಲ ಮಾಡಿದೆ. ಸೊ ಈಗ ಜೋರು ಹಶು ಆಗ್ತಿದೆ. ಸೊ ಜೋರು ಹಶು, ನಾನು ಟೀಮ್ ಅವರಲ್ಲಿ ನಿಂತು ಈಗ ತಿಂದು ಹೋಗ್ತೇವೆ. ಸ್ವಲ್ಪ ಜಾಗ ತುಂಬ ಚೆಂದ ಉಂಟು, ನಾವು ತಿನ್ನಲಿಕ್ಕೆ ಬಂದದ್ದು. ಅದರ ತೋರಿಸ್ತೇನೆ ನಿಮಗೆ ಸಿನಿಮ್ಯಾಟಿಕ್, ನೀವು ನೋಡಿ. ಅದಾದಮೇಲೆ ಸ್ವಲ್ಪ ಸರಿ ತಿನ್ನೋಣ, ಅದಾದಮೇಲೆ ಹೊರಡೋಣ. ಓಕೆನಾ? ಅದ್ರ ಮುಂಚೆ ನಾನು ನಿಮ್ಗೆ ಸ್ವಲ್ಪ ಫ್ಲೆಕ್ಸ್ ಮಾಡಿ ಶಾರ್ಟ್ ತೋರಿಸ್ತೇನೆ. ಇಲ್ಲಿ ನೀವು ಫೋಟೋಸ್ ಎಲ್ಲ ನೋಡಿರ್ತೀರ, ಕರೆಕ್ಟ್ ಅಲ್ಲ? ನಾನು ಬೈಸೆಪ್ ಫ್ಲೆಕ್ಸ್ ಮಾಡ್ತೇನೆ, ಆಯಿತಾ? ಔಟ್ ಆಫ್ 10 ನನಗೆ ಬೈಸೆಪ್ ರೇಟಿಂಗ್ ಕೊಡಬೇಕು. ಏನು ಹೇಳಲಿ ಈಗ, ನಾನು ಏನು ಹೇಳಲಿ ಅಂತ. ಏನು ಮಾಡೋದು, ಜೀವನ ಹೀಗೆ ನಾರ್ಮಲ್ ಆಗಿ ಹೋಗ್ತಾ ಇದ್ರೆ ನಾರ್ಮಲ್ ಆಗಿ ಇರೋಕ್ಕೆ ಬಿಡಲ್ಲ. ಜೀವನ ಹೀಗೆ ಇರಬೇಕು ಅಲ್ಲ? ಒಂದ್ಸತಿ ಹೀಗೆ ಹೋಗುತ್ತೆ, ಮತ್ತು ಪುಸ್ತಕ ಹೀಗಾಗತ್ತೆ. ನೀವು ಹೀಗೆ ಆದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅದ್ರ ಮೇಲೆ ನಿಮ್ಮ ಲೈಫ್ ಡಿಸೈಡ್ ಆಗುತ್ತೆ. ಬಟ್ ಇನ್ನು ಅದು ಎಂಥ ರಿಪೇರಾ, ಏನು ಖರ್ಚಾ, ಅದೊಂದು ದೊಡ್ಡ ವಿಷಯ. ಹೋಪ್ಫುಲಿ ಮೈನರ್ಲಿ ಮುಗಿಯುತ್ತೆ. ಬಟ್ ನಜರ್ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ಈಗ ನಾನು ಅದನ್ನು ಇಟ್ಕೊಂಡು ಕುತ್ಕೊಳ್ಳಿಕ್ಕೆ ಆಗ್ತದ? ಪ್ರಾಬ್ಲಮ್ ಬಂದರೆ ಲೈಫಲ್ಲಿ ಅದನ್ನು ಸಾಲ್ವ್ ಮಾಡ್ತಾ ಮುಂದೆ ಹೋಗ್ಬೇಕು. ಅದನ್ನೇ ಮಾಡಲಿಕ್ಕೆ ನೋಡ್ತೀನಿ. ಫ್ರಸ್ಟ್ರೇಟ್ಸ್ ಆಗ್ತದೆ, ಬೇಜಾರ್ಸಾಗ್ತದೆ. ಬಟ್ ಏನು ಮಾಡೋದು, ಸರಿ ಮಾಡಬೇಕು. ದೃಷ್ಟಿ ಅಂತೆ. ಎಂತ ಮನೋಜ್? ದೃಷ್ಟಿಯ ಸ್ನೇಹಿತರೆ. ಈಗ ತುಂಬ ಜನ ಹೇಳ್ತೀರಾ, ಒಬ್ಬರು ನೀವು ಪೋಸ್ಟೇ ಹಾಕಬಾರ್ದು, ತೋರಿಸ್ಲೇಬಾರ್ದು. ಮತ್ತೆಂತ, ಈಗ ನೀವೀಗ ಒಂದು ಕಾರ್ ತಗೊಂಡು ತೋರಿಸೋದು ನಾರ್ಮಲ್ ಅಲ್ಲ? ಯಾರ ದೃಷ್ಟಿ ಹಾಕಿದ್ರ, ಯಾರ ಕಣ್ಣು ಬಿತ್ತ, ನೋಡೋಣ ಬನ್ನಿ. ಲೈಫು ಇಷ್ಟೇನೆ, ಪಂಚರಂಗಿ ಪಾಂಪ. ಏನು ಕಲಿತೆ ಇದರಲ್ಲಿಂದ? ಏನಿಲ್ಲ, ಜಸ್ಟ್ ಬ್ಯಾಡ್ ಲಕ್ ಅಂತ ಹೇಳಬೇಕಷ್ಟೇ ಅಲ್ಲ, ಬೇರೆ ಎಂತ ಹೇಳಲಿಕ್ಕೆ ಆಗ್ತದೆ. ಈಗ ನೋಡಿದವರು, ಈಗ ಯಾರು ಹೇಟರ್ಸ್ ಇರ್ತಾರೋ, ಯಾರು ಇರ್ತಾರೋ ಅವರು ಅವ್ರು ಯಾರು ನನಗೆ ಒಳ್ಳೇದಾಗಬಾರ್ದು ಅಂತ ಯೋಚನೆ ಮಾಡಿರ್ತಾರೆ, ಅವರಿಗೆ ತುಂಬ ಖುಷಿಯಾಗಿರ್ಬೋದು. ಬಟ್ ಇಟ್ಸ್ ಓಕೆ, ದಿಸ್ ಈಸ್ ಲೈಫ್. ಪರ್ಸ್ನಲ್ ಲೈಫಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಏನು ಜಸ್ಟ್ ಹಣೆ ಬರ ಅಷ್ಟೇ.
ಬಟ್ ಇಟ್ಸ್ ಓಕೆ. ನಾನು ಲಾಸ್ಟ್ ವ್ಲಾಗಲ್ಲಿ ತಗೊಳ್ಳೋ ಮುಂಚೆ ಹೇಳಿದ್ದೆ ಕೆಪಾಸಿಟಿ ಇರಬೇಕು ಆಗಲೇ. ಈಗ ನೋಡಿ ಇದೇ ಆಗೋದು. ನೀವೀಗ ತಗೊಂಡ್ರಿ ಈ ಥರ ಆದರೆ ಏನು ಮಾಡೋಣ, ಏನಾಗುತ್ತೆ ಅದನ್ನು ಸರಿ ಮಾಡಿಸಿ ಮುಂದೆ ಹೋಗೋಣ. ನಗಡ್ಲಿಕ್ಕೆ ಸಹ ಬರ್ತುಂಟು, ಬೇಜಾರು ಆಗ್ತುಂಟು. ಅಯ್ಯೋ ದೇವ್ರೇ ದೇವ್ರೇ. ಬಿಡಿ, ತಿರುಗಿಸಿ ಹೋಗಿ ರಿಪೇರ್ ಮಾಡಿ ಘರ್ಕೋ ಜಾತಾ, ಮನೆಗೆ ಹೋಗೋಣ. ಎನಿವೇಸ್, ಹಾಗಂತ ಇಲ್ಲಿ ನಿಲ್ಸಲ್ಲ, ವ್ಲಾಗ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ದೆನ್ ಸಪೋರ್ಟ್ ಮಾಡಿದವರಿಗೆಲ್ಲ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಹೇಳಿದವರಿಗೆಲ್ಲ ಥ್ಯಾಂಕ್ ಯು. ನೋಡೋಣ ಬನ್ನಿ. ಲೈಫ್ ಉಲ್ಟಾ ಅಂದರೆ ಎಲ್ಲ ಮೇಲೆ ಕೆಳಗಾಗೋ, ಎಲ್ಲ ಮೇಲೆ ಕೆಳಗಾಗ್ತದೆ ನೋಡಿ. ಚ್ಯೂಯಿಂಗಮ್ ಟೆನ್ಷನ್ ಆಗ್ತಾ ಇತ್ತು, ಚ್ಯೂಯಿಂಗಮ್ ತಿನ್ಕೊಂಡು ಡ್ರೈವ್ ಮಾಡುವ ರಾತ್ರಿ ಆಯಿತು ಅಂತಂದರೆ ಅಮ್ಮರೊಂದು ಚ್ಯೂಯಿಂಗಮ್ ಕೊಟ್ಟ, ಚ್ಯೂಯಿಂಗಮ್ ಇದು ಶೇಪ್ ಔಟ್ ಆಗಿದೆ. ಏನು ಮಾಡೋದು? ಅಡ್ಜಸ್ಟ್ ಮಾಡ್ಬೇಕು ಅಷ್ಟೇ ಅಲ್ಲ. ಚ್ಯೂಯಿಂಗಮ್ ಬಿಸಾಡ್ಲಿಕ್ಕೆ ಆಗ್ತದ? ₹1 ಕೊಟ್ಟಿದ್ದೀವಿ, ಚ್ಯೂಯಿಂಗಮ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗ್ತದ? ಎಕ್ಸ್ಚೇಂಜ್ ಮಾಡ್ಬೋದು, ಬಟ್ ಪ್ಯಾಕೆಟ್ ಓಪನ್ ಮಾಡಿ ಆಯ್ತಲ್ಲ, ಕಾರ್ ತಗೊಂಡೆ ಆಯ್ತಲ್ಲ. ಏನು ಮಾಡೋ ಹಾಗಿಲ್ಲ. ದಾಯ್ತ ಅನ್ಪುಣೆ ಕೊಡ್ಲದಕ್ಲೆ ತೂಲೆ. ಡಿಫೆಂಡರ್ ಮೀನ್ ಇದತ್ತಿತ್ತು ಅಂತ ಮಿತ್ ಸ್ವಲ್ಪ ಮೇಲೆ ಇರ್ತಿತ್ತ ಅಂತ ಕಲ್ಲು ತಾಕ್ತಿರ್ಲಿಲ್ಲ ಅಲ್ಲ ಅಮರ್? ಅದೇ ಅಂತೆ. ಹೌದು, ಪರವಾಗಿಲ್ಲ, ದೇವ್ರಿದ್ದಾರೆ, ನೀವೆಲ್ಲ ನನ್ನ ಜೊತೆ ಇದ್ದೀರಾ. ಜೈ ಬಜರಂಗ ಬಲಿ. ನೋಡೋಣ ಬನ್ನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ. She's happy how